ಹೇಳು, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳು. ಯಾಕೆ ಹಿಂಗೆ ಮಾಡಿದೆ, ನಿನಗೇನು ಉದ್ದೇಶ, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳೋ ಚಿರು. ಏಯ್, ನೀನು ಅದನ್ನು ನಾನು ಕೇಳೋಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ಇಲ್ಲಿ ಇರೋ ಆಗಿಲ್ಲ, ನಾನು ಅಲ್ಲೇ ಇರಬೇಕು. ನಡಿ ಹೋಗೋಣ, ಹೊರಡು. ನಾನು ಅತ್ತೆ ಮಾವನ್ನ ನೋಡ್ಕೋಬೇಕು ಅಷ್ಟೇ ನನಗೆ ಉದ್ದೇಶ ಇರೋದು, ಬೇರೆ ಏನೂ ಇಲ್ಲ. ನೀನು ಕೇಳಬೇಡ, ನಾನು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ಅದು ಹೆಂಗೋ ಕೇಳ್ತಾಳೆ, ಹಾಂ, ಅದು ಹೆಂಗೆ ಕೇಳ್ತಾಳೆ? ಕೇಳೋದಾದರೆ ಕೇಳ್ತಾಳೆ. ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳು ಅವಳಿಗೆ. ಹೇಳಿಲ್ವಾ ಅವ್ರ ಅಪ್ಪ ಅಮ್ಮ ತುಂಬ ಒಳ್ಳೆಯವರು, ಅವರಿಗೆ ಮೋಸ ಮಾಡಿ ಬಂದಿದ್ದಾಳೆ ಇವಳು. ಅವ್ರ ಮೇಲೆಲ್ಲ ಸಿಟ್ಟಾಗಿ ಹಂಗೆ ಹಿಂಗೆ ಮಾತಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು 2 ಲಕ್ಷನ ಬಂದಿದ್ದಾಳೆ. ಅದಕ್ಕೇ ಅವರಿಗೆ ಅದು ದುಡ್ಡು ಬೇಡವಾ, ಅವ್ರ ಮನೆ ಕಟ್ತಾ ಇದ್ದಾರೆ. ಅದಕ್ಕೆ ಅರ್ಥ ಮಾಡ್ಕೊಂಡು ಬಾ ಅಂತ ಹೋಗೋಣ ಅಂತ ಕರಿತಾ ಇರೋದು. ಎಲ್ಲಿಗೆ ಬರೋಣ? ಅಲ್ಲಿ ಯಾಕಿರಬೇಕು? ನಾನೇ ಅಲ್ಲಿರೋಣ ಅಂದ್ರೂ ನೀನು ನನಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ, ನಮ್ಮೂರಲ್ಲಿ ಇರಬೇಕು ಅಂತ ನೀನು ಹೇಳಬೇಕು. ಅದು ಬಿಟ್ಬಿಟ್ಟು ಅಲ್ಲೇ ಇರೋಣ ಅಂತ ನೀನು ಯಾಕೆ ಇಷ್ಟೊಂದು ಹಿಂಸೆ ಮಾಡ್ತಾ ಇದೀಯಾ? ನಾನು ಬರೋಲ್ಲ ಅಲ್ಲಿಗೆ, ಏನೇ ಆದರೂ ಪರವಾಗಿಲ್ಲ, ನಾನು ಬರೋಲ್ಲ. ದೀಕ್ಷಾ, ಹೇಳ್ದಷ್ಟು ಕೇಳು, ಸುಮ್ಮನೆ ಆಟ ಮಾಡಬೇಡ. ನಾನು ಹೇಳ್ದಂಗೆ ಕೇಳಬೇಕಷ್ಟೇ ನೀನು. ನಾನು ಹೇಳ್ದಂಗೆ ನೀನು ಕೇಳಬೇಕು, ಸರಿನಾ? ನಾನು ಹೇಳ್ದಂಗೆ ನೀನು ಕೇಳ್ತೀಯ ಇಲ್ವಾ ಅಷ್ಟೇ ಹೇಳು. ಕೇಳಲಿಲ್ಲ ಅಂದರೆ ಅಷ್ಟೇ ನೋಡು, ನಾನು ಸುಮ್ಮನಿರಲ್ಲ. ಇವ್ರ ಮಾತೆಲ್ಲ ಕೇಳ್ಕೊಂಡು ನೀನು ಇಲ್ಲೋದೆಲ್ಲ ಗಾಂಚಲೆ ಮಾಡಿದ್ರೆ ಸರಿ ಹೋಗಲ್ಲ ನನ್ನ ಹತ್ರ. ಏಯ್, ಮುಚ್ಚೋ ಬಾಯಿ. ಇವ್ರ ಮಾತು ಕೇಳ್ಕೊಂಡು ಅಂತ ಹೇಳ್ತಾ ಇದೆಯಲ್ಲ. ನೋಡಿ ಮಾದೇವಿ, ಶ್ರೀದೇವಿ, ನೋಡ್ರಿ, ಮಾತು ಕೇಳಿ ನಾವು ಪಾಪ ಹುಡುಗಿಗೆ ಹೆಂಗೆ ಬಂದಬಾರದು ಮಾತೆಲ್ಲ ಅಂದ್ವಿ. ಪಾಪ ಎಷ್ಟು ಹಿಂಸೆ ಕೊಟ್ವಿ ಆ ಹುಡುಗಿಗೆ. ನೋಡು ಅವನು ಎಂಥ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ನಮ್ಮನ್ನೇ ಹೆಂಗೆ ರಿವರ್ಸು ತಿರ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡು. ಏಯ್ ಥೂ, ಯಾಕಿಂತ ಮಾಡ್ತೀಯೋ? ಪಾಪ ಹುಡುಗಿನ ಯಾಕೆ ಬೈತಾ ಇದೆಯಾ? ನೀನು ಮಾಡಿರೋ ತಪ್ಪಿಗೆ ಆ ಹುಡುಗಿನ ಬೈತಾ ಇದೆಯಲ್ಲೋ. ನಿಂದು ಏನೋ ಬೇರೆ ಉದ್ದೇಶ ಐತೆ ಕಣೋ. ಅದಕ್ಕೆ ನೀನು ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದೀಯಾ. ಏನೋ ಬೇರೆ ಉದ್ದೇಶ ಐತೆ ದೀಕ್ಷಾ ಇವನಿಗೆ. ಅಕ್ಕ, ಸುಮ್ಮನೆ ಮಾತಾಡಬೇಡ್ರಿ. ಇವ್ರ ಅಕ್ಕರನ್ನ ನಾನು ಸೇರೋದಿಲ್ಲ. ಇವ್ರ ಅಕ್ಕರ ಹತ್ರ ಯಾರ ಹತ್ರನೂ ಚೆನ್ನಾಗಿಲ್ಲ ಇವಳು. ಅದಕ್ಕೆ ಮತ್ತೆ ನಾನು ಅಲ್ಲೇ ಇದ್ದರೆ ಮನೆಗೆ ಹೆಂಗೆ ನೋಡಿಕೊಂಡು ಎಲ್ಲ ಜವಾಬ್ದಾರಿ ತಗೊಂಡು ಇರ್ತೀನಿ ಅಂತ ನಾನು ಅಲ್ಲಿ ಹೇಳ್ತಾ ಇರೋದು. ಇವಳಿಗೆ ಅದು ಅರ್ಥ ಆಗ್ತಾ ಇಲ್ಲ ಏನು ಹೇಳಿದ್ರು. ನಾನು ನಮ್ಮ ಅಕ್ಕ ತಂಗಿಯರ ಹತ್ರ ಜಗಳ ಮಾಡ್ಕೊಂಡಿರ್ಬೋದು. ನಾನು ಇವತ್ತೆಲ್ಲ ನಾಳೆ ಚೆನ್ನಾಗಿ ಆಗ್ತೀನಿ. ನಿನ್ಗೇನು ಉದ್ದೇಶ? ನೀನು ಯಾಕೆ ಹಿಂಗೆ ಹೇಳ್ದೆ? ಇವ್ರ ಹತ್ರ ಆ್ಯಕ್ಟಿಂಗ್ ಯಾಕೆ ಮಾಡಿಸ್ದೆ? ಯಾಕೆ ಹಿಂಗೆ ನಾಟಕ ಆಡೋದಕ್ಕೆ ಕೇಳಿದೆ? ಅದನ್ನ ಹೇಳು ಫಸ್ಟ್ ನನಗೆ. ಇವನಿಗೆ ಬೇರೆ ಉದ್ದೇಶ ಏನೋ ಐತೆ ದೀಕ್ಷಾ. ನೀನು ನಿಮ್ಮ ಅಕ್ಕ ತಂಗಿಯರ ಹತ್ರ ಜಗಳ ಆಡಿರೋದು ಅವನಿಗೆ ತುಂಬ ಒಳ್ಳೇದಾಗೈತೆ. ಅದೇ ಒಂದು ಸಿಕ್ಕಿರೋ ಚಾನ್ಸ್ ಅಂತ ಅಂದ್ಕೊಂಡು ಅವನು ಏನೋ ಮಾಡೋದಕ್ಕೆ ಹೊರಟಿದ್ದಾನೆ ಪ್ಲ್ಯಾನ್ ಮಾಡ್ಕೊಂಡು. ನಿಜ ನನಗೇನೋ ಹಂಗೆ ಅನ್ನಿಸ್ತಾ ಐತೆ ಕಣೆ ಮಾದೇವಿ. ಶ್ರೀದೇವಿ, ನನಗೂ ಹಾಗೆ ಅನ್ನಿಸ್ತಾ ಐತೆ. ಇವನೇನೋ ದೊಡ್ಡದ ಪ್ಲಾನ್ ಮಾಡಿದ್ದಾನೆ. ದೀಕ್ಷಾ, ನೀನು ನಿಮ್ಮ ಅಕ್ಕ ತಂಗಿಯವ್ರ ತಾಗು, ನಿಮ್ಮಪ್ಪ ನಮ್ಮಮ್ಮರ ತಾಗು ಎಲ್ಲರ ಹತ್ರನೂ ಚೆನ್ನಾಗಿ ಇಟ್ಕೊಂಡು ಇಲ್ಲೇ ಇರು. ಊರಿಗೆ ಹೋಗ್ಬೇಡ ಕಣೆ, ನೀನು ಊರಿಗೆ ಹೋಗ್ಬೇಡ, ಇಲ್ಲೇ ಇರು. ನಾನು ಇವನು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತಾಗಿದ್ಮೇಲೆ ನಾನು ಹೋಗ್ತೀನಾ? ನಾನು ಇಲ್ಲಿಂದ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗೋದಿಲ್ಲ. ಅವನು ಯಾವ ಉದ್ದೇಶಕ್ಕೆ ಹಿಂಗೆ ಮಾಡ್ದ ಅಂತ ಹೇಳ್ಬೇಕು. ನಾನು ಬರೋದಿಲ್ಲ ಊರಿಗೆ. ಹೋಗು ನೀನೇ ಒಬ್ಬನೇ. ನಮ್ಮಪ್ಪ ನಮ್ಮಮ್ಮನಿಗೂ ಫೋನ್ ಮಾಡಿ ಹೇಳ್ತೀನಿ, ಇಂಥ ಕೆಲಸ ಮಾಡಿದ್ದಾನೆ ಇವನು, ನನಗೆ ಹಿಂಗೆ ಬಂದಂಗಿಂದ ಹಿಂಗೆ ಮಾಡಿಸಿದ್ದಾನೆ ಇಲ್ಲೆಲ್ಲ, ನಾ ಒಟ್ಟಾರದ ಹೆಂಗಸ್ರಿಗೆಲ್ಲ ಹೇಳಿ ಅಂತ ಹೇಳ್ತೀನಿ. ನಮ್ಮ ಅಕ್ಕ ತಂಗಿಯವ್ರ ಹತ್ರ ನಾನು ಜಗಳ ಮಾಡ್ಕೊಂಡಿರೋದಕ್ಕೆ ತಾನೇ ನೀನು ಹಿಂಗೆ ಎಲ್ಲ ಮಾತಾಡ್ತಾ ಇರೋದು. ಇವಳು ಯಾರನ್ನೂ ಸೇರಲ್ಲ ಅಂತೇಳಿ ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿಸ್ತೀನಿ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ದೀಕ್ಷಾ, ಹೇಳ್ದಷ್ಟು ಕೇಳು, ಹಠ ಮಾಡಬೇಡ. ನೋಡು, ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ. ಇಲ್ಲಿ ಇರೋದಕ್ಕಾಗಲ್ಲ, ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಬಾ ಊರಿಗೆ ಹೋಗೋಣ. ಅದ್ಯಾಕೆ ಇಷ್ಟ ಇಲ್ಲ? ನಿಮ್ಮೂರು ನಿಮಗೆ ಇಷ್ಟ ಇಲ್ವಾ? ಹೆಣ್ಮಕ್ಳು ಮದುವೆಯಾಗಿ ಎಲ್ಲಿರಬೇಕು ಅಲ್ಲಿರಬೇಕು. ಇದು ನನ್ನ ಗಂಡನ ಮನೆ, ಇಲ್ಲಿದ್ದೀನಿ. ನಾನೇನೇನು ಬೇರೆ ಊರಿಗೇನು ಹೋಗಿಲ್ಲ. ಅದಕ್ಕೆ ಇಲ್ಲೇ ಇರಬೇಕು, ಇಲ್ಲೇ ಇರ್ತೀನಿ. ಅದು ಯಾಕೆ ಹೋಗ್ತೀಯಾ? ನಮ್ಮೂರಿಗೆ ಹೋಗಿ ಅಲ್ಲಿರೋ ಅಂಥದ್ದು ಏನು? ಅಲ್ಲಿರೋ ಅಧಿಕಾರ ಏನೈತೆ ನಿನಗೆ? ಏನಿರಬೇಡ ಅಲ್ಲಿ. ಇವಾಗ ನಮ್ಮ ಸಂಗೀತಕ್ಕ ಅವರೇನೇ ಇದ್ದಾರೆ, ಅಲ್ಲೇ ಇದ್ದೂರಾಗೇನೆ. ನಮ್ಮ ಸಂಗೀತಕ್ಕನೂ ನಮ್ಮ ಭಾವ ಅವರೆಲ್ಲ ಇದ್ದಾರೆ, ಅವರೇ ನೋಡ್ಕೊಂತಾರೆ. ಇವಾಗ ನೀನೇನು ಹೋಗ್ಬೇಕಾಗಿಲ್ಲ, ಮನೆ ಹೇಳಿನಂಗೆ ನೀನೇನು ಇರಬೇಕಾಗಿಲ್ಲ. ಸಾಕಲ್ಲಿ ನಮ್ಮ ಸಂಗೀತ ರಾಜನ ಮದುವೆ ಆಗಿದ್ದಾಳೆ, ಅವರೇ ನೋಡ್ಕೊಂತಾರೆ ಎಲ್ಲನ ಅಷ್ಟೇ. ನೀನು ಚೆನ್ನಾಗಿದ್ದರೆ ಇವನು ಯಾಕೆ ಹಿಂಗೆ ಮಾಡೋಣ ದೀಕ್ಷಾ? ಅದಕ್ಕೆ ಮತ್ತೆ ನೀನು ಎಲ್ಲರ ಹತ್ರನೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದು. ನೀನು ಸುಮ್ಮನೆ ಎಲ್ಲರ ಹತ್ರ ಚೆನ್ನಾಗಿದ್ದಿದ್ರೆ ಯಾವುದು ಇರ್ತಾ ಇರಲಿಲ್ವಾ? ಇವನು ಹಿಂಗೆ ಮಾಡ್ತಾ ಇರಲಿಲ್ಲ. ಆ ಮನೆ ಅಳಿನಾಗಿ ಇದ್ದಿದ್ದು ನಾನು. ಆ ಮನೆ ಅಳಿನಾಗಿ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸ ಮಾಡಿಸ್ತಾ ಇದ್ದು ನಾನು. ಮಾಡಿಸಿದ್ಯಾ ಇಲ್ಲ ಅಂತ ಹೇಳಲ್ಲ. ನಿನಗೇನೋ ಬೇರೆ ಉದ್ದೇಶ ಐತೆ, ಅದಕ್ಕೆ ಹಿಂಗೆ ಮಾಡ್ತಾ ಇದೀಯ ಅಂತ ಇವಾಗ ನಮಗೆ ಗೊತ್ತಾಯ್ತು ತಾನೆ. ಅದೇನು ಅಂತ ನೀನು ಬಾಯ್ ಬಿಡು. ಇಲ್ಲ, ಇಲ್ಲೇ ಇರಷ್ಟೇ.
ಸುಮ್ಮನೆ ಯಾಕೆ ಇವಾಗ ಮನೆ ಹೇಳಿನಂಗೆ ನೀನೇನು ಇರಬೇಕಾಗಿಲ್ಲ, ಮನೆ ಮಗಳಾಗ ನಾನು ಅಲ್ಲಿರಬೇಕಾಗಿಲ್ಲ. ಇವಾಗ ನಮ್ಮ ಸಂಗೀತಕ್ಕ ಅವರೆಲ್ಲ ಇದ್ದಾರೆ, ಅಲ್ಲೇ ಇರಬೇಕಾದ್ರೆ ಅವರೇ ನೋಡ್ಕೊತಾರೆ ಸರಿನಾ. ನಾ ಬರೋದಿಲ್ಲ, ನಾನು ಅಲ್ಲಿಗೆ ಮಾತ್ರ ನಮ್ಮೂರಿಗೆ ಮಾತ್ರ ಬರೋಲ್ಲ, ಇಲ್ಲೇ ಇರ್ತೀನಿ. ಇವರೆಲ್ಲ ಇಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಇಲ್ಲೇ ಇರ್ತೀನಿ. ಅವರು ಹೇಳಿದ್ದು ನನಗೆ ಒಳ್ಳೇದೇ ಆಯಿತು. ನಿನ್ನ ಬುದ್ಧಿ ಏನಂತ ನನಗೆ ಗೊತ್ತಾಯ್ತಲ್ಲ ಈಗಾದ್ರೂ. ನಾನು ನಿನ್ನ ತುಂಬ ನಂಬಿದ್ದೆ ಚಿರು, ಆದರೆ ನಿನ್ನಿಂದ ಇಂಥ ಮೋಸ ಆಗುತ್ತೆ ನಾನಂತ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ. ದೀಕ್ಷಾ, ಜಾಸ್ತಿ ಮಾತಾಡ್ತಾ ಇದೆಯಾ, ಮಾತು ಜಾಸ್ತಿ ಮಾಡಬೇಡ, ಸುಮ್ಮನೆ ಆಗು. ನೋಡು, ಜಾಸ್ತಿ ಮಾತಾಡಿದ್ರೆ ಒಳ್ಳೇದಲ್ಲ. ನೋಡು, ಜಾಸ್ತಿ ಮಾತಾಡಿದ್ರೆ ಸರಿ ಇರಲ್ಲ. ನೋಡು, ಹೇಳಿರ್ತೀನಿ. ಇವ್ರ ಮಾತೆಲ್ಲ ಕೇಳ್ಕೊಂಡು, ನೀವು ವಟಾರದ ಹೆಂಗಸ್ರು ಮಾತೆಲ್ಲ ಕೇಳ್ಕೊಂಡು ನೀನು ಜಾಸ್ತಿ ಮಾತಾಡಿದ್ರೆ ನಿನಗೆ ಒಳ್ಳೇದಲ್ಲ. ಇವರು ಸರಿ ಇಲ್ಲ ಇವರು. ಅಲ್ಲೋಡೆ, ನಮ್ಮನ್ನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೇಳ್ಕೊಂಡು ಹೋಗ್ತೀನಿ ನನ್ನ ಮಗನೇ, ಹೊರಗಡೆ ಹೇಳ್ಕೊಂಡು ಹೋಗಿ ಎಲ್ಲರೂ ಸರಿಯಾಗಿ ತಿಡ್ತೀವಿ. ನೀನು ಏನೋ ಅಂತ ಅಂದ್ಕೊಂಡಿದೀಯ ನೋಡು. ಇವನು ಹೇಳ್ದಂಗೆ ಕೇಳಿದ್ಕೆ ನೋಡೆ, ಇವತ್ತು ನಮ್ಮನ್ನೇ ಸರಿ ಇಲ್ಲ ಇವರು ಅಂತ ಹೇಳ್ತಾ ಇದ್ದಾನೆ. ನೋಡು ಎಂತ ಮಾತಾಡ್ತಾ ಇದ್ದಾನೆ ನೋಡೆ ಶ್ರೀದೇವಿ ಇವನು. ಇಷ್ಟೆಲ್ಲ ಮಾತಾಡಿದ್ರು ಇವ್ನು ಯಾಕೆ ಸುಮ್ಮನೆ ಬಿಡಬೇಕು, ಬಾಯಲ್ಲಿ ಹೇಳ್ಕೊಂಡು ಹೋಗೋಣ. ನಮ್ಮ ತಗೆಲ್ಲನ ಹಿಂಗೆ ನಾಟಕ ಮಾಡ್ರಿ ಅಂತ ಹೇಳಿ ನಾಟಕ ಆಡಿಸಿ ಅವತ್ತು ನಾನು ನಿನ್ನ ಮೇಲೆ ಕಾಳ್ತಾನೋದು ಆರೋಪ ಮಾಡ್ತಾನೆ ಇರಲಿಲ್ಲ ದೀಕ್ಷಾ. ಈ ನನ್ನ ಮಗನೇ ಹೇಳಿದ್ದು. ಹಿಂಗೆಲ್ಲ ನಾನು ನಿಮ್ಮ ಮನೆಗೆ ಕಳಿಸ್ತೀನಿ, ನೀವು ಕಾಲ್ಚೇನು ಕಳೆದೈತೆ ಅಂತ ಹೇಳಿ ಸುಮ್ಮನೆ ನೀವು ಆ್ಯಕ್ಟಿಂಗ್ ಮಾಡಿರಿ ಅಂತ ಹೇಳಿದ್ದು ನನ್ನ ಮಗನೇ ಇವನು. ನೋಡು ಎಂತೆಂಥ ಕೆಲಸ ಮಾಡಿ ಇವತ್ತು ಹೆಂಗೆ ಜಾರ್ಕೊಂಬ್ತಾ ಇದ್ದಾನೆ. ಭಾರಿ ಇದ್ದಾನೆ ಕಣೆ ಇವನು. ಬುದ್ಧಿ ಏನಂತ ನಾವು ಅರ್ಥ ಮಾಡ್ಕೊಂಡು ಈ ಹುಡುಗಿ ಹತ್ರ ಹೇಳೋದ್ಕಂತೂ ಪರವಾಗಿಲ್ಲ. ಎಲ್ಲಿಲ್ಲ ಅಂದರೆ ಎಂಥ ಕೆಲಸ ಆಗೋದು ಏನೋ ಇವತ್ತು. ಮತ್ತೆ ಒಳಗಡೆ ನಿಂತ್ಕೊಂಡು ಮಾತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಕಣೆ. ಅದಕ್ಕೆ ಇವನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಇವನು ಎಂತಾನಂತ ಬಾರೋ ಹೇಳ್ಬಾರೋ. ಇವಾಗ ಈ ವಟಾರದಾರು ಸರಿ ಇಲ್ಲ ಅಂತ ಹೇಳ್ಬಾರೋ, ಹೊರಗಡೆ ಬಂದು ಹೇಳ್ಬಾರೋ, ಒಳಗಲ್ಲ ನೀನು ಮಾತಾಡೋದು. ಅಲ್ಲ, ಅವ್ರ ಹತ್ರನೇ ಎಲ್ಲ ಹೇಳಿ ನಾಟಕ ಮಾಡಿಸಿ ಇವಾಗ ಅವ್ರನ್ನೇ ಹಂಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಬಿಡ್ತಾರ ಚಿರು ನಿನಗೆ. ನೋಡಿ ಹೆಂಗೆ ಮಾತಾಡ್ತೀಯ. ನೀನು ಹಿಂಗೆ ಮಾತಾಡ್ತೀಯ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ ಕಣೋ. ದೀಕ್ಷಾ, ಸುಮ್ಮನೆ ಇರು, ಇವ್ರ ಮಾತೆಲ್ಲ ಕೇಳಬೇಡ. ಏನಕ್ಕ, ಇವಾಗ ಗೊತ್ತಾಯ್ತಾನೆ, ನನ್ನ ಹೆಂಡ್ತಿಗೆ ವಿಷಯ ಎಲ್ಲ ಹೇಳಿದ್ರು ತಾನೆ. ಏನೋ ನಿಮ್ಮಿಂದ ಒಂದು ಹೆಲ್ಪ್ ಆಗಲಿ ಅಂತ ಕೇಳ್ಕೊಂಡೆ. ಆದರೆ ನೀವು ಹಿಂಗೆ ಮಾಡ್ತೀರ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಹೇಳಿದ್ರು ತಾನೆ, ನನ್ನ ಹೆಂಡ್ತಿಗೂ ನನಗೂ ಜಗಳ ತಂದಿಕ್ಕಿದ್ರಿ ತಾನೆ. ಇವಾಗ ಇಲ್ಲಿಂದ ಹೊರಟೋಗಿ ಇಲ್ಲಿಂದಾನ. ಇಲ್ಲ ಕಣೋ, ಹೊರಟೋಗಲ್ಲ. ಬಾರ ಫಸ್ಟು ಹೊರಗಡೆ ಬಂದು ಹೇಳ್ಬಾ, ಈ ವಟಾರದವ್ರು ಯಾರೂ ಸರಿ ಇಲ್ಲ ಅಂತ ಹೇಳಿ. ನೀನು ಹೆಂಗೆ ಹೇಳಿದೆ ಇವಾಗ ಹೇಳ್ತಾ ಇದೆಯಲ್ಲ, ಇವ್ರ ಮಾತು ಕೇಳಬೇಡ, ಇವರೆಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ನಮಗೆಲ್ಲ. ನೀನು ಹೆಂಗೆ ಹೇಳಿದೆ ಮತ್ತೆ? ಹಿಂಗೆ ಹೇಳಿದೆ. ಬಾ ಹೊರಗಡೆ ಬಾ, ಫಸ್ಟು ಹೊರಗಡೆ ಬಾ. ಇಲ್ಲಿ ನೀನು ಹಿಂಗೆ ಮಾತಾಡಬಾರ್ದು ಚಿರು. ಹಿಂಗೆ ಮಾತಾಡಿದ್ರೆ ಯಾರೂ ಸಹಿಸ್ಕೊಳ್ಳಲ್ಲ. ನೀನು ಅವ್ರ ಹತ್ರ ಎಲ್ಲ ಹೇಳಿ ನಾಟಕ ಮಾಡಿಸ್ಬಿಟ್ಟು ಇವಾಗ ಅವ್ರನ್ನೇ ಸರಿ ಇಲ್ಲ ಅಂತ ಹೇಳಿ ಅವ್ರನ್ನೇ ಬೈದ್ಬಿಟ್ರೆ ಅವ್ರಿಗೆ ಸಿಟ್ಟು ಬರೋಕ್ಕಿಲ್ವಾ? ಹಿಂಗೆ ಮಾತಾಡಿದೆ ಅವ್ರನ್ನೇನೆ ನೀನು. ದೀಕ್ಷಾ, ಸುಮ್ಮನಿದ್ಬಿಡು, ಮಾತಾಡೋಕೆ ಹೋಗ್ಬೇಡ, ತಲೆ ಕೆಡಿಸ್ಕೊಬೇಡ. ಅಕ್ಕ, ಇಲ್ಲಿಂದ ಹೊರಟೋಗ್ರಿ ನೀವೆಲ್ಲನ, ಹೊರಟೋಗಿ. ಇವಾಗ ನನ್ನ ಹೆಂಡ್ತಿಗೂ ನನಗೂ ಜಗಳ ಬಿತ್ತು. ನೀನು ಈ ಜಗಳ ಯಾವತ್ತು ಬಗೆಹರಿಯಲ್ಲ. ನಡೀರಿ, ನೀವು ಸುಮ್ಮನೆ ಮಾತಾಡಬೇಡ್ರಿ. ಅಕ್ಕ, ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗಿ ನೀವೆಲ್ಲನ. ಅದು ಹೆಂಗೆ ಹೇಳಿದೆ ನೀನು? ಆ ಮಾತು ಹೆಂಗೆ ಹೇಳಿದೆ ನೀನು? ನಮ್ಮನ್ನೆಲ್ಲ ಕೆಟ್ಟರ್ನು ಮಾಡೋಕ್ಕಾಗಿ ನೀನು ನೋಡ್ತಾ ಇದೀಯಾ. ಅದಕ್ಕೆ ನೀವು ಹಿಂಗೆಲ್ಲ ಹೇಳಿ ನೀನು ನಾಟಕ ಮಾಡಿಸಿದ್ಯಾ. ನಾವು ಯಾಕೆ ಕೆಟ್ಟರಾಗಬೇಕು? ನಿನ್ನ ಬುದ್ಧಿ ಏನು ಅಂತ ಎಲ್ಲರಿಗೂ ಗೊತ್ತಾಗಲಿ. ಬಾರಲ್ಲ, ಹೊರಗಡೆ ಬಾರೋ. ಹೊರಗಡೆನೇ ಗಲಾಟೆ ಮಾಡೋಣ ನಡಿ ಮಾದೇವಿ. ಒಳಗಡೆ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಹೊರಗಡೆ ನಿಂತ್ಕೊಂಡು ಮಾತಾಡಿದ್ರೆ ಎಲ್ಲ ನಿಂತ್ಕೊಂಡು ನೋಡ್ತಾರೆ, ಒಟ್ಟಾರ್ದವ್ರಿಗೆಲ್ಲ ಗೊತ್ತಾಗುತ್ತೆ. ನಮ್ಮ ಮನೆಯವರು ಹೇಳ್ತಾ ಇದ್ರು, ಬೇಡ ಹುಡುಗಿಗೆ ಪಾಪ ಯಾಕೆ ಅಷ್ಟೊಂದು ಹಿಂಸೆ ಮಾಡ್ತೀರಾ, ನೋಡೋಕೊಳ್ಳೆ ಚಿಕ್ಕ ಹುಡುಗಿ ಥರ ಐತೆ, ನೀವು ಅವ್ನ ಮಾತು ಕೇಳ್ಕೊಂಡು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ಆದರೆ ನಾನು ಕೇಳಲಿಲ್ಲ. ನನಗೆ ಇವಾಗ ಗೊತ್ತಾಗ್ತೈತಿ ನನ್ನ ಮಗ ಎಂಥವನು ಅಂತ ಹೇಳಿ. ಚಿರು ಯಾಕೆ ಹಿಂಗೆ ಮಾಡಿದ್ದಾನೆ ಅಂತಂದರೆ, ನನ್ನ ಮಕ್ಕರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಇಟ್ಕೊ, ನಮ್ಮಪ್ಪ ನಮ್ಮಮ್ಮನಿಗೆ ಬೈದು ಬಂದಿಟ್ಕು, ಅದಕ್ಕೇ ಹಿಂಗೆ ಮಾಡ್ತಾ ಇದ್ದಾನೆ. ಬಿಡು, ಇವನಿಗೇನೋ ಬೇರೆ ಉದ್ದೇಶ ಏನೋ ಐತೆ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ. ನಾನು ನಮ್ಮಪ್ಪ ನಮ್ಮಮ್ಮನ ಹತ್ರ ನಮ್ಮ ಅಕ್ಕ ತಂಗಿಯವ್ರ ಹತ್ರ ಗುದ್ದಾಡ್ಕೊಂಡು ಬಂದಿರೋದಕ್ಕೆ ತಾನೇ ಇವನು ಈ ಥರ ಮಾತಾಡ್ತಾ ಇರೋದು. ನಾನು ಎಲ್ಲರ ಹತ್ರ ಚೆನ್ನಾಗಿದ್ದು ನಾನು ಇಲ್ಲೇ ಇರ್ತೀನಿ. ಇವನು ಮನೆ ಹೇಳಿನಾಗ ಅಲ್ಲಿರೋದು ಏನು ಬೇಕಾಗಿಲ್ಲ. ಇವಾಗ ಗೊತ್ತಾಗೈತೆ ತಾನೆ, ಮತ್ತೆ ಹೋದರೆ ಏನು ಅವಾಂತರ ಮಾಡ್ತಾನೋ ಏನೋ. ಅಲ್ಲಿ ಮನೆ ಹೇಳಿನಾಗಿ ಏನು ಇರಬೇಕಾಗಿಲ್ಲ. ಅಲ್ಲಿ ನಮ್ಮ ಅಕ್ಕ ಸಂಗೀತ ಅಕ್ಕನೂ ಇದ್ದಾಳೆ, ಅವ್ರು ರಾಜವರು ಇದ್ದಾರೆ, ಅವರೇ ನೋಡ್ಕೊಂತಾರೆ ಅಷ್ಟೇ. ನಾವೇನು ಹೋಗ್ಬೇಕಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಇವರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲೇ ಇರು, ನಾವು ಸಪೋರ್ಟ್ ಮಾಡ್ತೀವಿ ನಿನಗೆ ಅಂತೇಳಿ ಇವ್ರು ವಟಾರದವರೆಲ್ಲ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ಹೋಗಲ್ಲ. ಇವನು ಇಲ್ಲೇ ಇರಬೇಕು. ನಿಮ್ದೇನೋ ಬೇರೆ ಉದ್ದೇಶ ಐತೆ, ಅದಕ್ಕೆ ಅಲ್ಲಿಗೆ ಹೋಗಲ್ಲ ನಾನು ಯಾವುದೇ ಕಾರಣಕ್ಕೂ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.